ನಮಸ್ಕಾರ ಸ್ನೇಹಿತರೆ. ಸೋಮವಾರದಿಂದ ಶುಕ್ರವಾರದವರೆಗೂ ಸೀರಿಯಲ್‌ಗಳನ್ನ ಬಿಟ್ಟು ಬಿಡದೆ ನೋಡುವ ಕಿರುತೆರೆ ಪ್ರಿಯರಿಗೆ ಶುಕ್ರವಾರ ಬಂತಂದ್ರೆ ಒಂಥರ ಟೆನ್ಷನ್. ಯಾಕಂದ್ರೆ ಪ್ರತಿ ಸೀರಿಯಲ್‌ನಲ್ಲೂ ಶುಕ್ರವಾರದ ಸಂಚಿಕೆಯಲ್ಲಿ ಕೊನೆಗೆ ಒಂದು ಮೇಜರ್ ಟ್ವಿಸ್ಟ್ ಇಟ್ಟಿರ್ತಾರೆ. ಮುಂದೇನಾಗುತ್ತೆ ಅಂತ ನೋಡೋಕೆ ಸೋಮವಾರದವರೆಗೂ ಕಾಯ್ಬೇಕಲ್ಲಪ್ಪ ಅಂತ ಲಟಿಕೆ ಮುರಿಯುತ್ತಿರ್ತಾರೆ. ಆದ್ರೆ ಕಲರ್ಸ್ ಕನ್ನಡ ಫ್ಯಾನ್ಸ್‌ಗೆ ಇನ್ಮುಂದೆ ಈ ಬೇಜಾರು ಇರಲ್ಲ. ಯಾಕ್ ಗೊತ್ತಾ? ಇಲ್ಲಿದೆ ನೋಡಿ. ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಇನ್ಮುಂದೆ ವಾರದ 7 ದಿನ ಸೀರಿಯಲ್‌ಗಳು ಪ್ರಸಾರವಾಗಲಿದೆ. ಹೀಗಾಗಿ 7 ದಿನವೂ ತಮ್ಮ ನೆಚ್ಚಿನ ಸೀರಿಯಲ್‌ಗಳನ್ನ ಕಿರುತೆರೆ ಪ್ರಿಯರು ವೀಕ್ಷಿಸಬಹುದಾಗಿದೆ. ಕರ್ಣ ಹಾಗೂ ಸಾಹಿತ್ಯ ಮಧ್ಯೆ ಚಿಗುರುತ್ತಿರುವ ಪ್ರೀತಿ ಸುತ್ತ ಸುತ್ತುತ್ತಿರುವ ಕರಿಮಣಿ ಸೀರಿಯಲ್ ಇನ್ಮುಂದೆ ಪ್ರತಿದಿನ ಸಂಜೆ 6 ಗಂಟೆಗೆ ಪ್ರಸಾರವಾಗಲಿದೆ. ವಿಜಯ್ ಸೂರ್ಯ ಮುಖ್ಯ ಭೂಮಿಕೆಯಲ್ಲಿ ನಟಿಸುತ್ತಿರುವ ದೃಷ್ಟಿ ಬೊಟ್ಟು ಧಾರಾವಾಹಿ ಪ್ರತಿದಿನ ಸಂಜೆ 6:30ಕ್ಕೆ ಟೆಲಿಕಾಸ್ಟ್ ಆಗಲಿದೆ. ಇನ್ನು ಅಪಾರ ಅಭಿಮಾನಿಗಳನ್ನ ಹೊಂದಿರುವ ಭಾಗ್ಯಲಕ್ಷ್ಮಿ ಸೀರಿಯಲ್ ಸಂಜೆ 7 ಗಂಟೆಗೆ ಹಾಗೂ ಲಕ್ಷ್ಮೀ ಬಾರಮ್ಮ ಸೀರಿಯಲ್ ಪ್ರತಿದಿನ ಸಂಜೆ 7:30ಕ್ಕೆ ನಿಮ್ಮೆಲ್ಲರ ಮುಂದೆ ಬರಲಿದೆ. ಹಾಗೆ ದಿವ್ಯಾ ಉರುಡುಗ ನಟಿಸುತ್ತಿರುವ ನಿನಗಾಗಿ ಧಾರಾವಾಹಿ ರಾತ್ರಿ 8ಕ್ಕೆ, ಅಮೂಲ್ಯ ಗೌಡ ಮತ್ತು ಕಾರ್ತಿಕ್ ಅಥಾವರ್ ಅಭಿನಯಿಸುತ್ತಿರುವ ಶ್ರೀಗೌರಿ ಸೀರಿಯಲ್ ರಾತ್ರಿ 8:30ಕ್ಕೆ ಪ್ರತಿದಿನ ಪ್ರಸಾರವಾಗಲಿದೆ. ಇನ್ನು ಟೆಲಿವಿಷನ್ ರೇಟಿಂಗ್ಸ್ ನಲ್ಲಿ ದಾಖಲೆ ಮೇಲೆ ದಾಖಲೆ ಬರೆಯುತ್ತಿರುವ ಬಿಗ್ ಬಾಸ್ ಕನ್ನಡ ಸೀಸನ್ 11 ಕಾರ್ಯಕ್ರಮ ಸೋಮವಾರದಿಂದ ಶುಕ್ರವಾರದವರೆಗೂ ಪ್ರತಿ ರಾತ್ರಿ 9:30ಕ್ಕೆ ಪ್ರಸಾರವಾಗಲಿದೆ. ಶನಿವಾರ ಹಾಗೂ ಭಾನುವಾರ ರಾತ್ರಿ ಕಿಚ್ಚ ಸುದೀಪ್ ನಡೆಸಿಕೊಡುವ ಸಂಚಿಕೆಗಳು 9 ಗಂಟೆಗೆ ಟೆಲಿಕಾಸ್ಟ್ ಆಗಲಿದೆ. ಹೀಗಾಗಿ ರಾಮಾಚಾರಿ ಸೀರಿಯಲ್ ಶನಿವಾರ ಹಾಗೂ ಭಾನುವಾರ ಪ್ರಸಾರವಾಗುವುದಿಲ್ಲ. ರಾಮಾಚಾರಿ ಬಿಟ್ಟು ಉಳಿದೆಲ್ಲ ಧಾರಾವಾಹಿಗಳನ್ನ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ನೀವು ಪ್ರತಿದಿನ ವೀಕ್ಷಿಸಬಹುದು. ಸ್ನೇಹಿತರೆ, ಇದರ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ನ ಹಿಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.